ಮಿತ್ರರಿಗೂ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸೋದೇನೆಂದರೆ 26ನೇ ತಾರೀಕು ನಾನು ನಮ್ಮ ಲೆಕ್ಕ ಸಂಬಂಧಿಗಳು ನಮ್ಮ ತಾಜೀರಾಗಬೇಕು ಇವರೆಲ್ಲ ಇವರು ಒಂದು 4 ಎಕರೆ ಪಾಣಿ 55 ವರ್ಷದಿಂದ ಪಾಣಿ ಬಂದು 2015-16 ಪಾಣಿ ಬಿಟ್ಟೋಗಿರ್ತದೆ. 7/9/2024 ಅರ್ಜಿ ಹಾಕಿರ್ತಾರೆ ಇವರೆಲ್ಲ. ನಮಗೆ ಪಾಣಿ ಕೈ ಬಿಟ್ಟೋಗಿದೆ, ಅದನ್ನು ಸೇರಿಸ್ಕೊಡಿ ಅಂತ ನಾನು ಹಲವಾರು ಬಾರಿ ತಾಲೂಕು ಆಫೀಸಿಗೆ ಬಂದು ಅವ್ರಿಗೆ ಅಧಿಕಾರಿಗಳಿಗೆ ಕ್ಲರ್ಕ್ ಲೆವೆಲಲ್ಲಿ ಎಲ್ಲ ಲೆವೆಲಲ್ಲಿ ಹೇಳಿ ಪ್ರಯತ್ನ ನಾನು ನಡೆಸಿರ್ತೀನಿ. ಯಾವಾಗ ಇದು ಹಲವಾರು ಸಾರಿ ಕರೆಸ್ಪಾಂಡೆನ್ಸ್ ಆಗಿ ಎಸಿಗೆ ಹೋಗುತ್ತೆ. ಇದ್ರ ಜೊತೆಗೆ ಶಾಸಕರು ಸಹ ನಮಗೆ ಹಲವು ಬಾರಿ ಒಂದು 5 ಬಾರಿಯಿಂದ 5ರಿಂದ 6 ಬಾರಿ ಹೇಳಿದ್ದಾರೆ. ಮತ್ತು ನಮ್ಮ ಅಶೋಕ್ ಸಮಾಜ್ ಅವರು ಸರ್ ಎಸಿ ಅವರ ಹತ್ರ ಖುದ್ದಾಗಿ ಬಂದು ಹೇಳಿದ್ದಾರೆ. ಇಷ್ಟೆಲ್ಲ ಬಂದು ಹೇಳಿದ್ರು ಇವ್ರ ಕೆಲಸ ಆಗ್ತಲೇ ಇದ್ರಿದ್ದಾಗ ನಾನು ಮತ್ತೆ ಇವರು ತಹಸೀಲ್ದಾರೇನೋ ಟ್ರಾನ್ಸ್ಫರ್ ಆಗಿದ್ದಾರೆ, ಹೊಟ್ಬಿಡ್ತಾರೆ ಅಂದರು. ನಾನು ಹಿಂದ್ಗಡೆ ಬಾಕ್ಲ ಬಂದಾಗ ಅವ್ರು ಇಲ್ಲಿ ಆಚೆ ಇದ್ದಾರೆ, ಇಲ್ಲಿ ಬಂದೆ. ನಾನು ಕೆಲವು ಯಾರೋ ಟೀಮ್ ಇದ್ದರು, ಅವ್ರು ಯಾಕೆ KRS ಅಂತಲೂ ಗೊತ್ತಿಲ್ಲ ನನಗೆ, ಯಾರು ಅಂತಲೂ ಗೊತ್ತಿಲ್ಲ. ಅವರು ಚರ್ಚೆ ಮಾಡ್ತಿದ್ದಾಗ ಹಾಗೆ ಹೀಗೆ ನಿಮ್ಮ ಆಫೀಸಲ್ಲಿ ಹಾಗೆ ಅದೇ ಲಂಚ್ ನಡೀತೆ, ಯಾರು ಕೆಲಸ ಮಾಡಲ್ಲ, ಹಾಗೆ ಹೀಗೆ ಸುಮಾರು ಕಾಮೆಂಟ್ಸ್ ಮಾಡ್ತಾಯಿದ್ರು. ಸರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅದು ನಮಗೂ ಆ ಥರನೇ ಅನಿಸ್ತದೆ. ದಯವಿಟ್ಟು ನೀವು ತಾಲೂಕು ಅಧಿಕಾರಿಗಳು, ದಂಡಾಧಿಕಾರಿಗಳಿದ್ದೀರಿ, ನೀವು ಇಲ್ಲಿ ಯಾರು ಬಂದರೂ ಏನು ಕೆಲಸ ಮಾಡಿಕೊಡ್ತಾ ಇಲ್ಲ, ಜನಗಳಿಗೆ ಒಂದು ಯಾವುದೇ ಒಂದು ಸಹಕಾರನ ನೀಡ್ತಾ ಇಲ್ಲ, ಕ್ಲರ್ಕ್ಗಳು ಯಾರು ಬಂದರೂ ಸಿಗ್ತಾ ಇಲ್ಲ. ನೀವು ಮುಂದೆ ಇನ್ನೂ ಚಿಕ್ಕ ವಯಸ್ಸಿನವ್ರು, ನೀವು ದಂಡಾಧಿಕಾರಿಗಳಿದ್ದೀರಿ, ನೀವು ಚಿಕ್ಕ ವಯಸ್ಸಿನವರಿದ್ದೀರಿ, ನೀವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಮಾಡಲಿಲ್ಲ ಅಂತಂದರೆ ಕೆಟ್ಟ ಹೆಸರು ಬರ್ತದೆ. ಯಾರು ಹೇಳಿದ್ರೆ ಕೆಲಸ ಆಗ್ತಾಯಿಲ್ಲ ಅಂದರೆ ನಾವು ಏನು ಮಾಡಬೇಕು? ಇವತ್ತು ನಾನು ಒಬ್ಬ ರಾಜ್ಯ ನಾಯಕನಾಗಿ 1 ಲಕ್ಷ ಪ್ರತಿನಿಧಿ ಬಂದಿದ್ದೀನಿ, ಇಲ್ಲಿ ತಾಲೂಕು ಅಧ್ಯಕ್ಷ ಇದ್ದೀನಿ. ಇಷ್ಟೆಲ್ಲ ನಾವು ರಿಕ್ವೆಸ್ಟ್ ಮಾಡೋದು ಕೆಲಸ ಆಗ್ತಾಯಿಲ್ಲ ಅಂದರೆ ಯಾವ ಮಟ್ಟದಲ್ಲಿದೆ ಈ ತಾಲೂಕು ಆಫೀಸು? ಇದು ರಾಜ್ಯದಲ್ಲೇ ನೋಡಿದಾಗ ಇವತ್ತು ನಮಗೆ ಭಾಳ ಕೆಲಸ ಆಗ್ತಾಯಿಲ್ಲ ಅಂತ ಕಂಡು ಬರ್ತದೆ ಅನ್ನೋ ಮಾತನ್ನು ನಾನು ತಹಸೀಲ್ದಾರಿಗೆ ಹೇಳಿದ್ದು ಉಂಟು. ಅದನ್ನು ಕೆಲವು ನಮ್ಮ ಸ್ನೇಹಿತರುಗಳು ಸ್ವಪಕ್ಷೀಯದವರೇ, ರಾಮಕೃಷ್ಣ ಅವರು ಸ್ವಪಕ್ಷೀಯರಾಗಿದ್ದುಕೊಂಡು ಈ ಥರ ಬ್ಲೇಮ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳಿದ್ರು. ಇದಕ್ಕೆ ಶಾಸಕರು ಭಾಳ ಸರಿ ಹೇಳಿದ್ರು, ಅಧಿಕಾರಿಗಳು ಮಾಡ್ದಲೇ ಇರೋದನ್ನು ನಾನು ಕೇಳಿದ್ದೀನಿ ಅಷ್ಟೇ. ನಾವು ಸ್ವಪಕ್ಷೀಯದಿಂದ ನಮ್ಮನ್ನು ಡಿವೈಡ್ ಮಾಡೋಂಥದ್ದಾಗಲಿ, ಇವರು ಶಾಸಕರು ಪರವಾಗಿಲ್ಲ ಅಂತ ಹೇಳೋದಾಗಲಿ ಯಾವುದೇ ವಿಚಾರ ಇಲ್ಲಿ ಬರೋದಿಲ್ಲ. ಯಾಕೆಂದರೆ ಶಾಸಕರು ಇವತ್ತು ನಾನು 30 ವರ್ಷ, ನನಗೂ 50 ವರ್ಷದ ಅನುಭವ ಇದೆ, ರಾಜಕೀಯ ಅನುಭವ. ನನಗೆ 64 ವರ್ಷ ನೋಡಿದ್ದೀನಿ. ಇವತ್ತು ಅದ್ಭುತವಾದ ಕೆಲಸ ಮಾಡಿ ತಾಲೂಕಲ್ಲಿ ನಡೀತಾ ಇದೆ. ಇವತ್ತು ರಸ್ತೆ ಕೆಲಸ ಇರ್ಬೋದು, ಸರ್ಕಾರಿ ಕಚೇರಿಗಳು ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಆಮೇಲೆ ಕೆರೆ ಅಭಿವೃದ್ಧಿ ಇರ್ಬೋದು, ನೀರಾವರಿ ಇರ್ಬೋದು. ಇವೆಲ್ಲನೂ ನಾನು ಒಬ್ಬ MLC ತಮ್ಮನ ಮಗ, ನಮ್ಮ ಅಂಕಲ್ ಜೊತೆನೂ ಇವತ್ತು ಶಾಸಕರು ಕೈ ಜೋಡಿಸ್ಕೊಂಡು ಭಾಳಷ್ಟು ಏತ ನೀರಾವರಿ ಇರ್ಬೋದು ಕೆಲವು ಕೆಲಸಗಳನ್ನ ಮಾಡಿರೋಂಥ ಇತಿಹಾಸ ಇದೆ. ಇವತ್ತು ತಾಲೂಕಲ್ಲಿ ಮಾಡೋದಕ್ಕಂತ ಎದ್ದು ಕಾಡ್ತಾ ಇರ್ತಂಥ ಕೆಲಸ ನಮಗೆ ಕಣ್ಮುಂದೆ ಇದೆ. ಹಾಗಾಗಿ ನಾನು ಹಿಂದೆನೂ ನನ್ನ ಎಲ್ಲ ಜೀವನದ ಓಟಿನ ಅಧಿಕಾರ ಬಂದಾಗಿಂದಲೂ ಈ ಶಾಸಕರ ಕುಟುಂಬಕ್ಕೆ ನಾವು ಸಪೋರ್ಟಿವ್ ಆಗಿ ಬೆಂಬಲಿಸ್ಕೊಂಡ್ಬಂದಿದ್ದೀವಿ. ಇವತ್ತು ಅದೇ ಕೆಲಸ ಮಾಡ್ತಾಯಿದ್ದೀವಿ, ಮುಂದಿನ ದಿನವೂ ಅದೇ ಕೆಲಸ ನಾವು ಮಾಡ್ತೀವಿ ಹೆಮ್ಮೆಯಿಂದ ಹೇಳ್ಕೊಳ್ಳಲಿಕ್ಕೆ. ನಮಗೆ ಇವತ್ತು ನಾವು ವೈಯಕ್ತಿಕ ಕೆಲಸ ಆಗಲಿಲ್ಲ ಅಂದ ತಕ್ಷಣಕ್ಕೆ ನಾನು ಬ್ಲೇಮ್ ಮಾಡೋ ಅಂಥ ವ್ಯಕ್ತಿತ್ವ ನಂದಲ್ಲ. ಯಾರು ಅಭಿವೃದ್ಧಿ ಕೆಲಸ ಮಾಡ್ತಾರೋ ಅವರ ಅಭಿಮಾನಿಗಳಾಗಿ ನಾವು ಕೆಲಸ ಮಾಡೋ ಅಂಥವ್ರು. ಇವತ್ತು ಶಾಸಕರು ಅದ್ಭುತವಾದ ಕೆಲಸನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸ್ವಪಕ್ಷೀಯ ಅಂತ ಹೊರೆ ಕಾಮೆಂಟ್ಸ್ ನಾನು ಮಾಡಿಲ್ಲ. ಕೆಲಸ ಆಗಿಲ್ಲ ಬಡವ್ರನ್ನ, ಈ ಬಡವ್ರದ್ದು ಕೆಲಸ ಆಗಿಲ್ಲ ಅಂತ ಹೇಳಿದ್ದೀನಿ ಹೊರತು ನಮಗೆ ಕೆಲಸ ಯಾವ ಮಾಡ್ತಾ ಇಲ್ಲ, ನಮ್ಮ ಶಾಸಕರಿಂದ ಆಗ್ತಾ ಇಲ್ಲ ಅಂತ ನಾನು ಹೇಳಿಲ್ಲ. ಸರ್, ಈಗ ಅಂತಿಮವಾಗಿ ಅಧಿಕಾರಿಗಳು ಏನು ಹೇಳಿದ್ರು ಸರ್? ಅಂತಿಮವಾಗಿ ಇವತ್ತೂ ಸಹ ನೀವು ನೋಡೋರಲ್ಲ, ಕಚೇರಿ ಸಾಕಷ್ಟು ನೋಡ್ರಿ, ಇದು ಭಾಳ ದಿನದಿಂದ ಪೆಂಡಿಂಗ್ ಇದೆ, ಯಾಕ್ರಿ ಮಾಡ್ತಾರೆ ಅಂತ ಹೇಳಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾಡ್ತೀವಿ ಅಂತ AC ಅವರು ಒಪ್ಕೊಂಡೋಗಿದ್ದಾರೆ. ಅದನ್ನು ಮುಂದುವರಿಸಿ ಮುಂದಿನ ದಿನ ಅದನ್ನು ಮಾಡಿಸೋಂಥ ಪ್ರಯತ್ನ ನಾವು ಮಾಡ್ತೀವಿ. ನಿಮ್ಮ ಹೇಳಿಕೆನ ಟ್ರೋಲ್ ಮಾಡೋರು, ಓಕೆ, ಟ್ರೋಲ್ ಮಾಡಿರೋ ವಿರುದ್ಧವಾಗಿ ಏನಾದ್ರು ಕಾನೂನು ಹೋರಾಟ ಏನಾದ್ರು ಮಾಡೋಕ್ಕೆ ಸಾಧ್ಯತೆ ಇದೆ? ಅಲ್ಲ, ಇವತ್ತು ಟ್ರೋಲ್ ಮಾಡೋದು ಸುಮ್ಮನೆ ಸೋಷಿಯಲ್ ಮೀಡಿಯಾ ನಾನು ಹೇಳಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ನಾನು ಹಿಂದಿನಿಂದನೂ ಶಾಸಕರ ಒಂದು ಅಭಿಮಾನಿ ಬೆಂಬಲಿಗನಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಅವ್ರನ್ನ ಬೆಂಬಲಿಸ್ತಾ ಬಂದಿದ್ದೀನಿ, ಇವತ್ತು ಬೆಂಬಲಿಸ್ತಿದ್ದೀನಿ. ಅವ್ರ ಕೆಲಸದ ಆದ್ಯತೆ ಮೇರೆಗೆ ಮುಂದಿನ ದಿನವೂ ಅವ್ರನ್ನ ನಾನು ಬೆಂಬಲಿಸ್ತೀನಿ. ನಾನು ಅದೇ ಒಂದು ಟೀಮಲ್ಲಿ ಇದ್ದೀನಿ ಅಂತ ಹೇಳಲಿಕ್ಕೆ ಇಚ್ಛೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಶಾಸಕರು ರಾಮಕೃಷ್ಣ ಅವರು ಮಾಡಿಕೊಡಿ ಅಂತ ಹೇಳಿದ್ರು. 5 ಬಾರಿ 6 ಬಾರಿ ಅವರಿಗೆ ಇದೇ ಮೀಟಿಂಗಲ್ಲಿ ಹೇಳಿದ್ದಾರೆ. ತಹಸೀಲ್ದಾರ್ಗೂ ಹೇಳಿದ್ದಾರೆ, AC ಅವ್ರಿಗೂ ಹೇಳಿದ್ದಾರೆ. ಸರ್, ಸಮಸ್ಯೆ ಏನಿದೆ ಸರ್ ಅಧಿಕಾರಿಗಳು ವಿಳಂಬ ಮಾಡೋದಕ್ಕೆ? ಅಧಿಕಾರಿಗಳು ವಿಳಂಬ ಮಾಡೋದಕ್ಕೆ ತಮಗೆಲ್ಲ ಗೊತ್ತೇ ಇರ್ತದೆ. ಎಲ್ಲ ಫೈಲ್ಗಳನ್ನ ಇಲ್ಲಿ ಈಸಿಯಾಗಿ ಮೂವ್ ಮಾಡೋದಿಲ್ಲ. ತಾಲೂಕು ಆಫೀಸ್ ಕೆಲಸದಲ್ಲಿ ನಡೀತಾ ಇರೋದಾಗೆ ಇವತ್ತು 100% ಡಾಕ್ಯುಮೆಂಟ್ಸನ್ನು ಇಲ್ಲಿದ್ದಾವೆ. ನಿಮ್ಗೆ ಯಾವ ಡಾಕ್ಯುಮೆಂಟ್ಸ್ ಕೇಳಿದ್ರು ಎಷ್ಟು ಎಕರೆ ಸರ್ ಇರೋದು? ಇವ್ರದ್ದು 4 ಎಕರೆ 4 ಎಕರೆ ಇವರು 4 ಜನಕ್ಕೆ ಒಂದೊಂದು ಎಕರೆ ಹಂಚ್ಕೊಂಡಿದ್ದಾರೆ. ಈಗ 2 ಎಕರೆ ಮಾಡ್ಕೊಡ್ತೀನಿ ಅಂದ್ರಲ್ಲ, ಅದೇನು ಅದು ನಮ್ಮ ವೈಯಕ್ತಿಕ. ಇದು ನಮ್ಮ ತಾತನಿಗೆ 2 ಎಕರೆ ಸಾಂಕ್ಷನ್ ಆಗಿತ್ತು ಹಿಂದೆ.
ಕೋಡಿ ಸಂದದೊಳಗೆ ಎ ಸಿ ಅವರಿಗೆ ಅಧಿಕಾರ ಇತ್ತಂತೆ. ಆ ಅಧಿಕಾರ ಉಪಯೋಗಿಸ್ಕೊಂಡು ದುಡ್ಡು ಕಟ್ಟಿಸ್ಕೊಂಡು ಅವಾಗ 3 ಎಕರೆ 5 ಗುಂಟೆ ಪಾಣಿ ಕೊಡಿಸಿದ್ದಾರೆ, ಪೋಡಿ ಮಾಡಿದ್ದಾರೆ. ಆ ಪೋಡಿ ಮಾಡೋದನ್ನ ND ಕಾರ್ಡ್ ನಿಲ್ಲಿಸಿ ನಂಬರ್ ಕೊಡಬೇಕು. ಈಗ ಇವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ಡಾಕ್ಯುಮೆಂಟ್ಸ್ ಏನು ಇಲ್ಲದ್ರಿಂದ ನಾವು 3 ಎಕರೆ ಮಾಡೋಕ್ಕೆ ಬರಲ್ಲ ಅಂತ. ಸೊ ತಾಲೂಕು ಸರ್ವೆ ರಿಪೋರ್ಟು ಕೊಟ್ಟಿದ್ದಾರೆ, ಹದ್ದುಬಸ್ತು ಕಲ್ಲು ಹಾಕಿದ್ದಾರೆ. ಆಮೇಲೆ ನಾವು ಅನುಭವದಲ್ಲೂ ಇದ್ದೀವಿ. ಅದು ಯಾವುದೇ ಒತ್ತುವರಿ ಮಾಡಿರ್ತಕ್ಕಂಥದ್ದಲ್ಲ, ಪೋಡಿ ಆಗಿರ್ತಕ್ಕಂಥದ್ದು. ಪೋಡಿ ಆಗಿ ಆಕಾರ ಬಂದಿರೋದ್ರಿಂದ ಅದು 3 ಎಕರೆ ಮಾಡಲೇಬೇಕಾಗಿದೆ, ಮಾಡ್ಕೊಡ್ತಾರೆ. ಇಲ್ಲ ಮಾಡಲಿಲ್ಲ ಅಂದ್ರೆ ಕೋರ್ಟ್ಗೆ ಹೋಗಿ ತಗೊಳ್ತೀನಿ. ಓಕೆ.